ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ದೇಶದ ಪ್ರಗತಿ ನಾಗರಿಕನಿಗೂ 2047ರ ಹೊತ್ತಿಗೆ ವಿಮೆಯ ರಕ್ಷಾ ಕವಚ ಒದಗಿಸುವ ಜೊತೆಯಲ್ಲೇ ದೇಶದಲ್ಲಿ ಹೊರದೇಶಗಳ ಬಂಡವಾಳದ ಹೊಳೆ ಹರಿಸುವ ದೃಷ್ಟಿಯಿಂದ ವಿಮಾ ಕ್ಷೇತ್ರದಲ್ಲಿ ವಿದೇಶಿಯರ ಹೂಡಿಕೆಯನ್ನ 100% ಹೆಚ್ಚಿಸುವ ಮಸೂದೆಗೆ ಶುಕ್ರವಾರ ಕೇಂದ್ರ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಇದರ ಜೊತೆಗೆ ಬಳಕೆಯಲ್ಲಿಲ್ಲದ 71 ಕಾನೂನುಗಳನ್ನು ರದ್ದುಗೊಳಿಸುವ ಮಸೂದೆ, ನಾಗರಿಕ ಪರಮಾಣು ವಲಯವನ್ನು ಖಾಸಗಿ ಕ್ಷೇತ್ರಕ್ಕೆ ತೆರೆಯುವ ಮಸೂದೆ, ಯುಜಿಸಿ ಮತ್ತು ಎಐಸಿಟಿಯಂಥ ಸಂಸ್ಥೆಗಳನ್ನು ಬದಲಿಸುವ ಉನ್ನತ ಶಿಕ್ಷಣ ನಿಯಂತ್ರಕವನ್ನ ಸ್ಥಾಪಿಸುವ ಮಸೂದೆ ಹಾಗೂ 2027ರಲ್ಲಿ ನಡೆಯುವ ಭಾರತದ ಜನಗಣತಿ 11,718 ಕೋಟಿ ರೂಪಾಯಿ ನೀಡುವ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಶಿಸ್ತು ಕ್ರಮದ ಎಚ್ಚರಿಕೆ ಹೊರತಾಗಿಯೂ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರಿದ ಗೊಂದಲಗಳ ಬಗ್ಗೆ ತೀವ್ರ ಬೇಸರ ಹೊರಹಾಕಿರುವ ಕಾಂಗ್ರೆಸ್ ಹೈಕಮಾಂಡ್ ಪ್ರತಿ ಬೆಳವಣಿಗೆಯ ಮಾಹಿತಿ ಸಹಿತ ದಾಖಲೆಗಳನ್ನು ದೆಹಲಿಗೆ ತರಿಸಿಕೊಂಡಿದೆ. ಇದೇ ಹೊತ್ತಲ್ಲಿ ನಾಯಕತ್ವ ಕುರಿತ ಪ್ರಶ್ನೆಗಳಿಗೆ ಡಿಸೆಂಬರ್ 20ರ ಬಳಿಕ ಉತ್ತರ ಸಿಗುವ ನಿರೀಕ್ಷೆ ಗರಿಗೆದರಿದೆ. ವಿದೇಶ ಪ್ರವಾಸಕ್ಕೆ ಹೊರಟಿರುವ ರಾಹುಲ್ ಗಾಂಧಿ ಡಿಸೆಂಬರ್ 20ರಂದು ದೆಹಲಿಗೆ ಹಿಂದಿರುಗಲಿದ್ದಾರೆ. ಅದೇ ದಿನ ಸಿಎಂ ಡಿಸಿಎಂ ಕರೆಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆ ಕೈಜೋಡಿಸಿ ಪಂಚರಾಷ್ಟ್ರಗಳ ಹೊಸ ಸಮೂಹ ರಚಿಸಲು ಚಿಂತನೆ ನಡೆಸಿದ್ದಾರೆಂಬ ಮಾಹಿತಿ ಬಹಿರಂಗಗೊಂಡಿದೆ. ಅಮೆರಿಕ, ಭಾರತ, ಚೀನಾ, ರಷ್ಯಾ, ಜಪಾನ್ ಒಳಗೊಂಡು ಕೋರ್ 5 ರಚಿಸುವುದು ಟ್ರಂಪ್ ಇರಾದೆ ಎಂದು ಹೇಳಲಾಗ್ತದೆ. ಯುರೋಪ್ ಪ್ರಾಬಲ್ಯದ G7 ಮತ್ತು ಸಾಂಪ್ರದಾಯಿಕ ಪ್ರಜಾಪ್ರಭುತ್ವ ಹಾಗೂ ಸಂಪತ್ತು ಆಧಾರಿತ ಇತರ ರಾಷ್ಟ್ರಗಳ ಸಮೂಹಕ್ಕೆ ಪರ್ಯಾಯವಾಗಿ ಈ ಪಂಚ ರಾಷ್ಟ್ರಗಳ C5 ಸಮೂಹವನ್ನ ಹೊಸ ಜಾಗತಿಕ ಶಕ್ತಿಯನ್ನಾಗಿ ರೂಪಿಸುವುದು ಟ್ರಂಪ್ ತಂತ್ರಗಾರಿಕೆಯಾಗಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ರಾಜ್ಯದ 7 ಜಿಲ್ಲೆಗಳಲ್ಲಿ ತಾಪಮಾನ ಇನ್ನಷ್ಟು ಕುಸಿತ ಆಗಿದೆ. ಕನಿಷ್ಠ ತಾಪಮಾನಕ್ಕೆ ಬೀದರ್ ಹೆಚ್ಚು ತತ್ತರಿಸ್ತಾ ಇದ್ದು ಶುಕ್ರವಾರ 7.4 ಡಿಗ್ರಿ ಸೆಲ್ಸಿಯಸ್ ಅನ್ನು ದಾಖಲಾಗಿದೆ. ಉಳಿದಂತೆ ಬೆಳಗಾವಿ 8.2 ಸೆಲ್ಸಿಯಸ್, ವಿಜಯಪುರ 8.4 ಸೆಲ್ಸಿಯಸ್, ಧಾರವಾಡ 8.5 ಸೆಲ್ಸಿಯಸ್, ರಾಯಚೂರು 9 ಸೆಲ್ಸಿಯಸ್, ಹಾಸನ 9.6 ಸೆಲ್ಸಿಯಸ್ ಮತ್ತು ಗದಗದಲ್ಲಿ 9.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ತಾಪಮಾನ ಕುಸಿತದಿಂದ ರಾಜ್ಯದ ಹಲವೆಡೆ ಮತ್ತಷ್ಟು ಥಂಡಿ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಬೆಂಗಳೂರು, ಮಂಡ್ಯ, ಮೈಸೂರು, ಮಂಗಳೂರು, ಕಾರವಾರ ಮತ್ತು ಚಿತ್ರದುರ್ಗದಲ್ಲಿ ವಾಡಿಕೆಗಿಂತ ಕಡಿಮೆ ಉಷ್ಣಾಂಶ ವರದಿಯಾಗಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಮುಂಬೈ ಷೇರುಪೇಟೆ 2ನೇ ದಿನವಾದ ಶುಕ್ರವಾರ ಏರಿಕೆ ದಾಖಲಿಸಿದೆ. ಸೆನ್ಸೆಕ್ಸ್ ಸುಮಾರು 450 ಅಂಕ ಏರಿದ್ರೆ ನಿಫ್ಟಿ 26,000ಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮುಕ್ತಾಯಗೊಂಡಿದೆ. ಈ ಸುದ್ದಿಗೆ ಮನೆ ಮಾತು ನೋಡಿ. ಪರಿಸರ ಹಾಗೂ ಜನಜೀವನದ ಸೌಹಾರ್ದ ಸಂಬಂಧ ಕಾಯ್ದುಕೊಂಡಿರುವ ಉತ್ತರ ಕನ್ನಡದಲ್ಲಿ ಈಗ ನದಿ ತಿರುವು ಯೋಜನೆಗಳ ಆತಂಕ ಎದ್ದಿದೆ. ಮೇಲ್ನೋಟಕ್ಕೆ ಜಿಲ್ಲೆಯೊಂದರ ಜನರ ಸಂಕಟ ಎನಿಸಬಹುದಾದರೂ ಇಡೀ ಪರಿಸರದ ಮೇಲೆ, ಆ ಮೂಲಕ ಪಶ್ಚಿಮ ಘಟ್ಟದ ಮೇಲೆ, ಸಮುದ್ರದ ಮೇಲೆ ಅದು ಬೀರಬಹುದಾದ ಪರಿಣಾಮ ಚಿಂತಾನಾರ್ಹ. ಈ ಯೋಜನೆಗಳು ಕಾರ್ಯಸಾಧ್ಯವೇ? ಒಂದು ವಿಶ್ಲೇಷಣೆಗಾಗಿ ಚಿಂತನೆ ಪುಟ ನೋಡಿ. ಉತ್ತರ ಕರ್ನಾಟಕಕ್ಕೆ ವಿಶೇಷ ಕೈಗಾರಿಕಾ ಪ್ಯಾಕೇಜ್ ನೀಡುವ ಬಗ್ಗೆ ಮುಖ್ಯಮಂತ್ರಿ ಐಟಿ-ಬಿಟಿ ಸಚಿವರೊಂದಿಗೆ ಚರ್ಚೆ ಪ್ರಗತಿಯಲ್ಲಿದೆ ಅಂತ ವಿಧಾನಸಭೆಗೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಶುಕ್ರವಾರ ಸುಳಿವನ್ನ ನೀಡಿದ್ರು. ಪ್ರತಿಪಕ್ಷ ನಾಯಕ ಅರವಿಂದ್ ಬೆಲ್ಲದ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಈ ವಿಷಯ ಮಾತುಕತೆ ಹಂತದಲ್ಲಿದ್ದು ನಂತರ ಮುಖ್ಯಮಂತ್ರಿಗಳೇ ಅಧಿಕೃತವಾಗಿ ಸದನಕ್ಕೆ ತಿಳಿಸಲಿದ್ದಾರೆ ಎಂಬ ಮಾತನ್ನ ಸೇರಿಸಿದ್ರು. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಅರ್ಜೆಂಟೀನಾದ ಫುಟ್ಬಾಲ್ ಸೂಪರ್ ಸ್ಟಾರ್ ಲಿಯೋನೆಲ್ ಮೆಸ್ಸಿ ಬಹುನಿರೀಕ್ಷಿತ ಭಾರತ ಪ್ರವಾಸಕ್ಕೆ ಆಗಮಿಸಿದ್ದು ಗೋಟ್ ಟೂರ್ ಹೆಸರಿನಲ್ಲಿ ಶುಕ್ರವಾರದಿಂದ 3 ದಿನಗಳ ಕಾಲ ಕೋಲ್ಕತ್ತಾ, ಹೈದರಾಬಾದ್, ಮುಂಬೈ, ನವದೆಹಲಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಹರಿವು ನಾತಿಚರಾಮಿ ಖ್ಯಾತಿಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಕನ್ನಡ ನಿರ್ದೇಶಕ ಮನ್ಸೂರೆ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಲು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಜೂಲಿಯಟ್ ಎಂಬ ಫೀಲ್ ಗುಡ್ ಮ್ಯೂಸಿಕಲ್ ಹಿಂದಿ ಸಿನಿಮಾಗೆ ಆಕ್ಷನ್ ಕಟ್ ಹೇಳಲು ಅಣಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಚಿತ್ರದ ಘೋಷಣೆಯಾಗಿದ್ದು ನಿರ್ಮಾಪಕ ನೀರಜ್ ತಿವಾರಿ ನಾನು ನಿರ್ದೇಶಿಸಿದ್ದ ಆಕ್ಟ್ 1978 ಚಿತ್ರದ ಹಿಂದಿ ರೀಮೇಕ್ ಹಕ್ಕುಗಳನ್ನು ಖರೀದಿಸಿದ್ರು. ಆ ಸಿನಿಮಾ ಅವರಿಗೆ ತುಂಬಾ ಇಷ್ಟ ಆಗಿತ್ತು. ಹೀಗಾಗಿ ಅವರು ಪ್ರಾರಂಭಿಸ್ತಾ ಇರುವ ನಿರ್ಮಾಣ ಸಂಸ್ಥೆಯಲ್ಲಿ ಸಿನಿಮಾ ನಿರ್ದೇಶಿಸಲು ಅವಕಾಶವನ್ನ ನೀಡಿದ್ರು. 3 ವರ್ಷಗಳ ಹಿಂದೆಯೇ ಒಪ್ಪಂದ ಆಗಿತ್ತು. ಆದ್ರೆ ಅಲ್ಲಿ ತುಂಬಾ ಹಂತಗಳಲ್ಲಿ ಕತೆ ಓಕೆ ಆಗಬೇಕು. ಆ ಎಲ್ಲಾ ಹಂತಗಳನ್ನ ದಾಟಿ
ದಾಟಿ ಇದೀಗ ಜೂಲಿಯೆಟ್ ಘೋಷಣೆಯಾಗಿದೆ. ಈ ಸುದ್ದಿಗೆ ಉಲ್ಲಾಸ. ನಮಸ್ತೆ ಬೆಂಗಳೂರು ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಚಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.